ನೂರು ದಿವಸದಿಂದ 125 ದಿವಸ ಮಾಡಿದ್ರೆ ಬಂದಾಗತ್ತಾ? ಇಲ್ಲ ಹೆಸರು ಬದಲಾವಣೆ ಮಾಡಿ ಜಿ ರಾಮ್ಜಿ ಅಂತ ಇಟ್ಟಿದ್ರಲ್ಲ, ಮೋದಿ ಅವ್ರು ಏನ್ ಸಾಧನೆ ಮಾಡ್ದಂಗಾಯ್ತು? ಇದ್ರಾಗ ಏನ್ ಸಾಧನೆ ಮಾಡೋ ಪ್ರಶ್ನೆ ಅಲ್ಲ, ಅದು ವಿಕಸಿತ ಭಾರತಕ್ಕೆ ಜೋಡಿಸಿ ಸಲುವಾಗಿ ಆ ತರ ಪ್ರಾಸ ಬಂದಿದೆ. ಇನ್ನೊಂದು ಹಲವಾರು ಕಾರ್ಯಕ್ರಮಗಳು ಅಸೆಟ್ ಕ್ರಿಯೇಷನ್ಗೆ ಆಗ್ತಾ ಇರಲಿಲ್ಲ ಇಲ್ಲಿ. ಆದ್ರಿಂದ ಪ್ಲಾನಿಂಗ್ ಅಲ್ಲಿ ಬದಲಾವಣೆ ಮಾಡಿ ತಳ ಹಂತದಿಂದನೇ ಅಸೆಟ್ ಕ್ರಿಯೇಷನ್ ಏನ್ ಮಾಡಬೇಕು ಪ್ಲಾನಿಂಗ್ನಲ್ಲೂ ಭಾಳ ಬದಲಾವಣೆ ಮಾಡಿದ್ದೇವೆ. ಆ ಆ್ಯಕ್ಟ್ ಅಲ್ಲಿ ಪೂರ್ತಿ ಯಾರು ಓದ್ತಾ ಇಲ್ಲ. ಆ ಆ್ಯಕ್ಟ್ ಅಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಿ ಒಂದು ಗ್ರಾಮದ ಸಂಪೂರ್ಣವಾಗಿ ಗ್ರಾಮ ವಿಕಸಿತ ಮುಖಾಂತರ ದೇಶ ವಿಕಸಿತ ಆಗ್ಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಪ್ಲಾನಿಂಗ್ನಲ್ಲಿ ಬದಲಾವಣೆ ಮಾಡಿದ್ದೀವಿ. ಪ್ಲಸ್ ಡಿಜಿಟಲ್ ಆಗಿ ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೀವಿ. ಭಾಳಷ್ಟು ಸುಧಾರಣೆ ಆಗಿದೆ. ಮತ್ತು 15-20 ವರ್ಷದಲ್ಲಿರುವಂಥ ಗ್ರಾಮೀಣ ಪರಿಸ್ಥಿತಿಗೂ ಈಗಿನ ಗ್ರಾಮೀಣ ಪರಿಸ್ಥಿತಿಗೂ ಭಾಳ ವ್ಯತ್ಯಾಸ ಇದೆ. ಪ್ರಯಾರಿಟೀಸ್ ಚೇಂಜ್ ಆಗ್ತದೆ. ಅದ್ರ ಪ್ರಕಾರ ಮಾಡ್ತಾ ಇದ್ದೇವೆ. ಅದರಿಂದ ಇದು ಅತ್ಯಂತ ಸಂಶೋಧನೆಯನ್ನು ಮಾಡಿ ಅತ್ಯಂತ ಪ್ರಗತಿಪರವಾಗಿರುವಂಥ ಒಂದು ಯೋಜನೆ ಇದು. ಕಾಂಗ್ರೆಸ್ ವಿಸರ್ಜನೆ ಮಾಡ ಅಂದ್ರೆ ಗಾಂಧಿ ಎಷ್ಟು ಸತಿ ಈಗ ಎಮರ್ಜೆನ್ಸಿ ತಂದರು ಸಂವಿಧಾನ ವಿರುದ್ಧ, ಪ್ರಜಾಪ್ರಭುತ್ವ ವಿರುದ್ಧ. ಪ್ರಜಾಪ್ರಭುತ್ವ ಸಲುವಾಗಿ ಗಾಂಧಿ ಹೋರಾಟ ಮಾಡಿದ್ರು. ಅಭಿವ್ಯಕ್ತ ಸ್ವಾತಂತ್ರ್ಯ ಸಲುವಾಗಿ ಸೌತ್ ಆಫ್ರಿಕಾದಲ್ಲಿ ಹೋರಾಟ ಮಾಡಿದ್ರಲ್ಲ, ಅದನ್ನ ಮೊಟಕುಗೊಳಿಸಿದ್ರು ಎಮರ್ಜೆನ್ಸಿ ಅವಾಗ. ಒಂದನೇದು. ಎರಡನೇದು, ಈ ಊರಿನ ಮೊದಲೇನು ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರು, ಜವಾಹರ್ ರೋಜಗಾರ್ ಅಂತಿತ್ತು. ಎಷ್ಟು ಹೆಸರುಗಳು ಇವತ್ತು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ, ನೆಹರು ಹೆಸರಲ್ಲಿದ್ದಾವೆ. ಮಹಾತ್ಮ ಗಾಂಧಿ ನೆನಪಾಗ್ಲಿಲ್ವ ಅವ್ರಿಗೆ? ಈಗ ನೆನಪಾಗ್ತಾ ಇದ್ದಾವೆ.